ರಿಟರ್ನ್ ಬಿಲ್ 2176 ಆಫ್ 2013 ಅದು ಕೂಡ ನಮ್ಮ ಕಡೆ ಆಗಿದೆ. ಆದರೆ BBMPನಲ್ಲಿ ಇಂಪ್ಲಿಮೆಂಟ್ ಮಾಡಿಲ್ಲ. ಇಂಪ್ಲಿಮೆಂಟ್ ಮಾಡೋ ಬದಲು ಯಾರು ಲ್ಯಾಂಡ್ ಮಾಫಿಯಾಗಳಿದ್ದಾರೆ ಅವರು ಕೇಸ್ನಲ್ಲಿ ಪಾರ್ಟಿಗಳಿದ್ದಾರೆ. ಪಾರ್ಟಿಗಳು ಇದ್ದರೂ ಕೂಡ ಅವರಿಗೆ ಖಾತಾ ಕೊಡ್ತಾ ಇದ್ದಾರೆ. ಅಂದರೆ ಕೆಲವು ಖಾತಾಗಳು ಬುಕ್ನಲ್ಲೇ ಎಂಟ್ರಿ ಇರಲ್ಲ, ಕೆಲವು ಖಾತಾಗಳು ಕೊಟ್ಟಿದ್ದಾರೆ. ಈ ರೀತಿ ನಕಲಿ ಡಾಕ್ಯುಮೆಂಟ್ಗಳನ್ನ ಇದು ಮಾಡಿಕೊಂಡು ಅಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳೆಲ್ಲ ಬರ್ತಾ ಇದೆ. ಈ ಸೊಸೈಟಿದವರು ರಿಯಾಕ್ಷನ್ ಇಲ್ಲ. ಸರ್, ಸೊಸೈಟಿಯವ್ರ ಮೇಲೆ ಆರೋಪ ಮಾಡ್ತೀರಾ, ನೀವು ರಿಯಲ್ ಎಸ್ಟೇಟ್ ಅವ್ರ ಮೇಲೆ ಆರೋಪ ಮಾಡ್ತೀರಾ? ಇಬ್ಬರ ಮೇಲೆ ಮಾಡಬೇಕಾಗಿದೆ. ಇವರು ಸೈಲೆಂಟ್ ಮೀನ್ಸ್ ಏನು? ಸೊಸೈಟಿದವರು ಸುಮ್ಮನೆ ಇರೋದಕ್ಕೆ ಕಾರಣ ಏನು ಅನ್ನೋದು ನಮ್ಗೆ ಡೌಟ್ ಬರ್ತದೆ. ಹಂಗಾದ್ರೆ ಅವರು ಶಾಮೀಲಾಗಿದ್ದಾರೆ ಅಂತ ನಾವು ತಿಳ್ಕೊಳ್ಬೇಕಾಗುತ್ತೆ. ಯಾರು ಸರ್ ಸೊಸೈಟಿಲಿ ಮುಖ್ಯ ಕಾರಣ ಯಾರು, ಮುಖ್ಯ ಮೋಸಗಾರರು ಯಾರು? ನಿಮ್ಮ ಮುಂದಿನ ನಡೆ ಏನು ಮಾಡ್ತೀರಾ ಇವಾಗ ಅನ್ಯಾಯಕ್ಕೆ? ಅಲ್ಲಿ ಒಂದೇ ಆಫೀಸ್ ಬೇರರ್ಸ್ ಅಂತ ಹೇಳೋದಕ್ಕಾಗಲ್ಲ. ಎಂಟೈರ್ ಬೋರ್ಡ್ ಆಫ್ ಮ್ಯಾನೇಜ್ಮೆಂಟ್ ಪರ್ಟಿಕ್ಯುಲರ್ 1% ಇಲ್ಲ. ಪರ್ಟಿಕ್ಯುಲರ್ 1% ಅಂದ್ರೆ ಈ ಲೀಡ್ ಮಾಡಬೇಕಾದವರು ಪ್ರೆಸಿಡೆಂಟ್ ಅಂಡ್ ಇವರು ವೈಸ್ ಪ್ರೆಸಿಡೆಂಟ್ ಇದ್ದಾರೆ, GPAಗಳು ಅವೆಲ್ಲ ಇಟ್ಕೊಂಡಿರೋ ಶಂಕರ್ ಜಿ ಬೆಳೆಯರಿ ಇದ್ದಾರೆ. ಸಮಸ್ಯೆಗಳನ್ನ ಸಿಕ್ಕಾಕೊಂಡು ಇವತ್ತು ಮನೆ ಡೆಮಾಲಿಷನ್ ಆರ್ಡರ್ ಬರುವಂತ ಪೊಸಿಷನ್ ತಂದಿಟ್ಟಿದ್ದಾರೆ. ಇವರು ಆಕ್ಚುಲಿ ಸೊಸೈಟಿಯ ಮೆಂಬರ್ಸ್ ಹಿತವನ್ನು ಕಾಯ್ತಾ ಇಲ್ಲ. ಇವರು ತಮ್ಮ ಹಿತವನ್ನು ಕಾಯ್ಕೊಂಡು ತಮ್ಮ ಹೆಂಡತಿ ಮಕ್ಕಳಿಗೋಸ್ಕರ ಆಸ್ತಿ ಮಾಡಿಕೊಂಡು ಈ ಸೊಸೈಟಿ ಅಂದ್ರೆ ರೆಮ್ಕೋ BHEL ಹೌಸ್ ಬಿಲ್ಡಿಂಗ್ ಕೋಆಪರೇಟಿವ್ ಸೊಸೈಟಿನ ದುರುಪಯೋಗ ಮಾಡಿಕೊಂಡು ಕೋಟ್ಯಾಂತರ ರೂಪಾಯಿ ನಷ್ಟ ಮಾಡ್ತಾ ಇದ್ದಾರೆ. ಇದೇ ರೀತಿ ಇವರು 4ನೇ ಹಂತ ಅಂತ ಅಡಿಗಾರ ಕಲ್ಲಲ್ಲಿ ಸರ್ಜಾಪುರದಲ್ಲಿ ಒಂದು ಲೇಔಟ್ ಮಾಡಿದ್ದಾರೆ. ಅಲ್ಲಿ ಇದೇ ಸಮಸ್ಯೆ. 30 ವರ್ಷದಿಂದ ಮನೆ ಕಟ್ಟಿರೋರಿಗೆ ಇಲ್ಲೇ ಗತಿ. BHELನಲ್ಲಿ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಗಿ ರಿಟೈರ್ಡ್ ಆಗಿದ್ದೀನಿ. ರೆಮ್ಕೋ BHEL ಹೌಸಿಂಗ್ ಸೊಸೈಟಿನಲ್ಲಿ ನನ್ನ ಸೈಟನ್ನು ತೊಗೊಂಡಿದ್ದೀನಿ. ಅಲ್ಲಿ ಲ್ಯಾಂಡ್ ಮಾಫಿಯಾಗಳು ಬೋಗಸ್ ಡಾಕ್ಯುಮೆಂಟ್ಗಳು ಕ್ರಿಯೇಟ್ ಮಾಡಿ ಇದ್ರ ಮೇಲೆ ನಮ್ಮ ಜಾಗಗಳನ್ನೆಲ್ಲ ಕಿತ್ಕೊಳ್ಳೋದಕ್ಕೆ ಬರ್ತಾ ಇದ್ದಾರೆ. ಆದರೆ ಸೊಸೈಟಿ ನಮಗೆಲ್ಲನೂ ರೆಮ್ಕೋ BHEL ಹೌಸಿಂಗ್ ಸೊಸೈಟಿ ರಿಜಿಸ್ಟರ್ ಮಾಡಿಕೊಟ್ಟಿರೋದು ನಮ್ಮ ಪರವಾಗಿ ಅವರು ನಿಲ್ತಾ ಇಲ್ಲ. ಕಾರಣ ಏನಂದರೆ ಅಲ್ಲಿ ಸೆಕೆಂಡ್ ಸ್ಟೇಜ್ ಎಕ್ಸ್ಟೆನ್ಷನ್ ಅಂತ ಇದೆ. ಆ ಎಕ್ಸ್ಟೆನ್ಷನ್ನಲ್ಲಿ ಅವರೇನೇ 15 ಖಾತಾ ಫೇಕ್ ಖಾತಾಗಳು ಫೇಕ್ ಟ್ಯಾಕ್ಸ್ ಪೇಡ್ ರೆಸಿಪ್ಟ್ ಮಾಡಿ ರಿಜಿಸ್ಟರ್ ಮಾಡಿದ್ದಾರೆ. ಅದು ಯಾರ್ದಂದರೆ MLA ಕೃಷ್ಣಪ್ಪ ಅಣ್ಣಂದು ಜಾಗ. ಆ ಜಾಗನ್ನು ಅವ್ರು ಸತ್ತೋಗಿಬಿಟ್ಟಿದ್ದಾರೆ. GPA ಕೊಟ್ಟಾದ್ಮೇಲೆ ಸತ್ತೋಗಿರೋರ ಹೆಸರಿನಲ್ಲಿ ಅವ್ರು ಮಾಡಿರೋದ್ರಿಂದ ಇವರು ಸೊಸೈಟಿಯವರು ನಮ್ಮ ಪರವಾಗಿ ಬಂದು ನಿಲ್ತಾ ಇಲ್ಲ. ಅದರಿಂದ ದಯವಿಟ್ಟು ಇದು ನಮಗೆ ಸಹಾಯ ಮಾಡಬೇಕಂತ ನಿಮಗೆ. ಲ್ಯಾಂಡ್ ಮಾಫಿಯಾದವ್ರು ಬಂದ್ಬಿಟ್ಟು ಅಲ್ಲಿ ಬಿಲ್ಡಿಂಗ್ ಎಲ್ಲ ಕಟ್ಟಿ ಅದನ್ನ ಸೇಲ್ ಮಾಡ್ಕೊಂಡಿದ್ದಾರೆ. ಅದು ನಮ್ಮ BHEL ಎಂಪ್ಲಾಯಿಗಳದ್ದೇ ಸ್ಟ್ರೀಟು. ಅವರು ಕೋರ್ಟಲ್ಲಿ ಕೇಸ್ ಹಾಕಿದ್ರು ಬಂದು ಅದರಲ್ಲಿ ಬಿಲ್ಡಿಂಗ್ ಕಟ್ಟಿ ಮಾರ್ಕೊಂಡಿದ್ದಾರೆ. ಆಮೇಲೆ ಅದೇ ಮನೆಗಳು ನಾವೆಲ್ಲ ಕಟ್ಟಿ ತುಂಬ ವರ್ಷ ಆಗಿದೆ. 95 ಕಟ್ಟಿದ್ದೀನಿ. ನಮ್ಮ ಮನೆಗಳ ಮೇಲೆ ಅವ್ರು ಲೋನ್ ತಗೊಳ್ತಿದ್ದಾರೆ. ಅದೇ ಲ್ಯಾಂಡ್ ಮಾಫಿಯಾದವರು. ಯಾವ ಬಿಲ್ಡರ್ ಮೇಡಮ್? ಕಂಪನಿ ಅದು ಮಿರ್ಲೆ ಅಂತ ಹೇಳ್ತಿದ್ದಾರೆ. ಮಿರ್ಲೆ ಅಂತ ಹೇಳೋರು ತಗೊಂಡಿದ್ದಾರೆ ಅಂತ. ಅದಕ್ಕೆ ಅದೇ ನಮ್ಮ ಸೊಸೈಟಿ ಡೈರೆಕ್ಟ್ರುಗಳು ಇನ್ವಾಲ್ವ್ ಆಗಿರ್ತಾರೆ. ನಮ್ಮ ಸೊಸೈಟಿ ಸೈಟು ಅಂತ ಕೊಟ್ಟ ಮೇಲೆ ಅವನು ಅಷ್ಟೆಲ್ಲ ಮಾಡಬೇಕಾದ್ರೆ ಅವನಿಗೆ ಇವರು ಏನಾದರೂ ಸಪೋರ್ಟ್ ಮಾಡಿರ್ತಾರೆ. ಕೇಸ್ ಹಾಕಿದ್ದೀರಾ ಮೇಡಮ್? ಕೇಸ್ ಹಾಕಿದ್ದೀರಾ? ಕೇಸ್ ಇದೆ. ಕೇಸ್ ಹಾಕಿದ್ರು ಅವನು ಬಿಲ್ಡಿಂಗ್ ಕಟ್ತಾ ಇದ್ದಾನೆ. ನಮ್ಮ ಮನೆ ಎದುರುಗಡೆ ಪಾರ್ಕಿಗೆ ಅಂತ ಬಿಟ್ಟಿದ್ರು. ಅಲ್ಲೆಲ್ಲ ಬಿಲ್ಡಿಂಗ್ ಬರ್ತಾ ಇದೆ ಇವಾಗ. ಓಕೆ.